ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಎಲ್ಲೋ ಒಂದು ರೀತಿಯ ಬಾವಿ ಕಪ್ಪೆ ಆದ ನನಗೆ ಒಂದು ರೀತಿಯ ಬಾವಿಲಿರ ನೀರು ಮಾತ್ರ ಅಲ್ಲ, ಒಂದು ರೀತಿಯ ಕೊಳನ ನೋಡ್ಬೇಕು, ಒಂದು ರೀತಿಯ ನದಿನ ನೋಡ್ಬೇಕು, ದೊಡ್ಡ ಕೆರೆಯನ್ನು ನೋಡ್ಬೇಕು ಅಂತ ಪರಿಚಯ ಮಾಡಿಸ್ಕೊಟ್ಟಂತ ಈ ಯೂಟ್ಯೂಬ್ ವಾಹಿನಿಗೆ ನಾನು ಬಹಳ ಕೃತಜ್ಞತೆಯನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಬಹಳ ಪುಟ್ಟದಾಗಿ ಚೊಕ್ಕವಾಗಿ ಹೇಳಿ ಮುಗಿಸ್ಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೇನೆ. ಏನಿಲ್ಲ, ಯಾರ್ಯಾರು ನನ್ನ ಈ ಒಂದು ವಾಹಿನಿಯನ್ನ ನೋಡಿ ಬೆನ್ ತಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು, ಸಾವಿರದ ಶರಣು. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಒತ್ತೋದನ್ನ ಮರಿಬೇಡಿ. ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ಬೆಲ್ ಐಕನ್ ಒತ್ತೋದ್ರಿಂದ ಯಾರು ಸಬ್ಸ್ಕ್ರೈಬ್ ಮಾಡಿರ್ತಾರೋ ಅವ್ರ ಹೆಸರು ನಮಗೆ ಗೊತ್ತಾಗುತ್ತೆ. ಒಂದ್ ರೀತಿ ಅವ್ರ ಹೆಸರು ಹೇಳಿ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಬಹಳ ಸುಲಭ ಆಗುತ್ತೆ. ಸಾಕಷ್ಟು ನಾನು ಚಿಕ್ಕವನಿಂದ ಹಿಡಿದು ಒಂದು ರೀತಿಯ ಜೀವನ ಬಹಳ ಮೌನವಕರವಾಗಿತ್ತು. ಮಾತನಾಡ್ಬೇಕು ಅಂತಂದ್ರೆ ಅಕ್ಕಪಕ್ಕ ಮನೆಯ ಸುತ್ತಮುತ್ತ ಗೆಳೆಯರು ಇರ್ತಿರ್ಲಿಲ್ಲ, ಗೆಳೆಯರೇ ಇಲ್ಲದಂತ ಒಂದು ಪರಿಸ್ಥಿತಿ ನನ್ನದು. ಏನಾದ್ರೂ ಒಂದು ಭಾವನೆಯನ್ನ ವ್ಯಕ್ತಪಡಿಸ್ಬೇಕು ಅಂತಂದ್ರೆ ಇಲ್ಲ ಗಿಡಗಳ ಹತ್ರ ಹೇಳ್ಕೋಬೇಕಾಗಿತ್ತು, ಮರಗಳ ಹತ್ರ ಹೇಳ್ಕೋಬೇಕಾಗಿತ್ತು, ಒಂದು ಒಂದು ಪ್ರಕೃತಿಯ ಒಂದು ಇದ್ರಲ್ಲಿ ಹೇಳ್ಕೋಬೇಕಾಯ್ತು. ಹಾಗಾಗಿ ಚಿಕ್ಕವನಿಂದ ಗಿಡ ಮರಗಳ ಜೊತೆ ಬೆಳೆದ ನಾನು ಇವತ್ತು ಪರಿಸರ ಸಂರಕ್ಷಣೆಗೆ ನನ್ನ ಕೈಲಾದಷ್ಟು ಏನಾರು ಒಂದು ಪುಟ್ಟ ಪ್ರಯತ್ನ ಮಾಡಬೇಕು ಅಂತ ಸಾಕಷ್ಟು ಹಾತೊರಿತದೆ ನನ್ನ ಮನಸ್ಸು. ನಾನಂತೂ ಹೇಳಿ ಕೇಳಿ ಸಾಹುಕಾರನಲ್ಲ. ಇವತ್ತಿನ ದಿವಸ ಜಾಸ್ತಿ ಪರಿಸರ ಹಾಳಾಗ್ತಿರೋದೇ ರಿಯಲ್ ಎಸ್ಟೇಟ್ನವರಿಂದ. ರಿಯಲ್ ಎಸ್ಟೇಟ್ನವ್ರು ಏನಪ್ಪಾ ಮಾಡಿದ್ರು ನಿನ್ಗೆ ಅಂತ ಕೇಳ್ತೀರಾ? ನೋಡಿ, ಒಂದೇ ಒಂದು ಮಾತು ಹೇಳ್ತೇನೆ. ನಮ್ಮ ರೈತರು ಜಾಸ್ತಿ ಒಂದು ತೆಂಗಿನ ತೋಟ ಇರುತ್ತೆ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಒಂದು ತೆಂಗಿನ ತೋಟ ತಗೋತಾ ಇದ್ದೀನಿ. ತೆಂಗಿನ ತೋಟ ಸುತ್ತ ತೆಂಗಿನ ಮರಗಳಿರುತ್ತೆ. ಆ ತೆಂಗಿನ ಮರಗಳ ಮಧ್ಯ ಒಂದು ರೀತಿ ಅಡಿಕೆ ಮರಗಳಿರುತ್ತೆ. ಅದರ ಮಧ್ಯ ಬಾಳೆ ಹಾಕಿರ್ತಾರೆ, ಇಲ್ಲ ಅಂತಂದ್ರೆ ಶುಂಠಿ ಹಾಕಿರ್ತಾರೆ, ಇಲ್ಲ ಅಂತಂದ್ರೆ ಅರಿಶಿನ ಹಾಕಿರ್ತಾರೆ. ಒಂದ್ ರೀತಿಯ ಸಮಗ್ರ ಬೆಳೆಯನ್ನ ಬೆಳೆದಿರ್ತಾರೆ ಒಬ್ಬ ರೈತ. ಒಬ್ಬ ರೈತನಿಗೆ ಏನೋ ಒಂದು ಕಷ್ಟ ಬಂತು, ಏನೋ ಒಂದು ಸಮಸ್ಯೆ ಆಯ್ತು ಅಂತ ಆ ಭೂಮಿನ ಮಾರ್ತೀನಿ ಅಂತ ಹೋಗ್ತಾನೆ. ರೈತ ಆ ಭೂಮಿನ ಮಾರ್ಬೇಕಾದ್ರೆ ಅವ್ನು ಯೋಚನೆ ಮಾಡಲ್ಲ, ನಾನು ಪ್ರೀತಿಯಿಂದ ಬಹಳ ಒಂದು ರೀತಿ ಮಕ್ಕಳಂತೆ ಸಾಕಿರುವಂತ ಈ ತೆಂಗಿನ ಮರನ, ಈ ಒಂದು ತೆಂಗಿನ ಮರ ಅಂತಂದ್ರೆ ಕಲ್ಪವೃಕ್ಷ ಅನ್ನೋದೇ ನಮ್ಮ ಒಂದು ಹಿಂದೂ ಸಂಸ್ಕೃತಿಯಲ್ಲಿ ಇದೆ. ಸಾಕಷ್ಟು ಬಗೆಯ ದೈವಕ ಮರ, ಅದು ಸಾಕಷ್ಟು ಬಗೆಯ ರೀತಿಯಲ್ಲಿ ಪೂಜೆ ಮಾಡೋದುಂಟು, ಪೂಜಿಸುವಂತ ಮರ ಇರ್ಲಿ. ಅದನ್ನ ಆ ರೈತ ಏನ್ ಮಾಡ್ತಾನೆ, ಬೆಳೆಸ್ಕೊಂಡ್ ಬಂದಿರೋ ಕಾಪಾಡ್ಕೊಂಡಿರೋ ತೋಟನ ಇನ್ನೊಬ್ಬ ರೈತನಿಗೆ ಆಸಕ್ತಿ ಇರುವಂತ ತೆಂಗಿನ ತೋಟದಲ್ಲಿ ಆಸಕ್ತಿ ಇರೋವನಿಗೆ ಮಾರಲ್ಲ. ಆತ ಏನ್ ಮಾಡ್ತಾನೆ, ಹಣದ ಆಸೆಗೋಸ್ಕರ ರಿಯಲ್ ಎಸ್ಟೇಟ್ನವ್ರಿಗೆ ಮಾರ್ತಾನೆ, ಇಲ್ಲ ಇನ್ಯಾವುದಕ್ಕೂ ಒಂದು ಡೆವಲಪರ್ಸ್ ಮಾರ್ತಾನೆ. ಇವ್ರು ಬಂದಾಗ ಏನ್ ಮಾಡ್ತಾರೆ, JCBಗಳು ತಗೊಂಡ್ ಬರ್ತಾರೆ. ಅವ್ನ್ ಬೆಳೆದಿರೋ ಒಂದು ಮರನೂ ಬೆಳೆಸಿರೋ ಮರನೂ ಇಟ್ಕೊಳ್ಳೋದಿಲ್ಲ, ಎಲ್ಲ ನೆಲಸಮ ಮಾಡ್ಬಿಡ್ತಾರೆ. ತಾವು ಹಣ ಮಾಡ್ಕೋತಾ ಹೋಗ್ತಾರೆ. ಒಂದ್ ರೀತಿ ನಾವ್ ಏನ್ ಯೋಚನೆ ಮಾಡ್ಬೇಕು ಅಂತಂದ್ರೆ, ಒಂದ್ ರೀತಿ ಇವತ್ತಿನ ದಿನದಲ್ಲಿ ಇವತ್ತಿನ ಒಂದು ಎಲ್ಲಿ ನೋಡಿದ್ರು ಕೂಡ ಒಂದು ಎಳ್ನೀರು ನಾವು ಕುಡಿಬೇಕು ಅಂತಂದ್ರೆ, ಒಬ್ಬ ಬಡ ರೋಗಿಗೆ ಟಾನಿಕ್ ಅಂತಂದ್ರೆ ಒಂದು ಎಳ್ನೀರು ಅಂತ ಹೇಳ್ಬೋದು. ಆ ಒಂದು ಎಳ್ನೀರು ಕುಡಿಬೇಕು ಅಂತಂದ್ರು ಕೂಡ 60 ರೂಪಾಯಿ ಕನಿಷ್ಠ ನಾವು ಕೊಡ್ಬೇಕಾಗುತ್ತೆ. ಯಾಕೆ ಹಿಂಗಾಯ್ತು? ರಿಯಲ್ ಎಸ್ಟೇಟ್ ಅವ್ರು ಬಂದು ತೆಂಗಿನ ತೋಟನ ಹಾಳು ಮಾಡಿ 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 ಇದೆಲ್ಲ ಕಾರಣ ಆಯ್ತು. ಇಲ್ಲ, ನಾನು ಅದನ್ನ ಹೆಚ್ಚಿಗೆ ನಾನು ಮಾತಾಡಕ್ ಹೋಗಲ್ಲ. ಒಟ್ಟಿನಲ್ಲಿ ಪರಿಸರ ಸಂರಕ್ಷಣೆ ನನ್ನ ಒಂದು ಕಾನ್ಸೆಪ್ಟ್ ಆಗಿರೋದ್ರಿಂದ ನಾನು ಎಲ್ಲೂ ಕೂಡ ಜಾಸ್ತಿ ಒಂದು ರೀತಿಯ ಗಿಡ ಮರಗಳ ಮಧ್ಯದಲ್ಲಿ ಮಾತನಾಡ್ತಾ ಹೋದಾಗ ನಾ ಎಲ್ಲೂ ಕೂಡ ಬೊಕ್ಕೆ ಆಪ್ಷನ್ ನ ಉಪಯೋಗಿಸಿ ಅಥವಾ ಮ್ಯಾಕ್ರೋಸ್ ಆಪ್ಷನ್ ಉಪಯೋಗಿಸಿ ವಿಡಿಯೋ ಶೂಟ್ ಮಾಡೋದಿಲ್ಲ, ಫೋಟೋ ಶೂಟ್ ಮಾಡೋದಿಲ್ಲ. ನೀವು ಆತ್ಮೀಯವಾಗಿ ಗಮನಿಸಬಹುದು, ನನ್ನ ಹಿಂದೆ ಯಾವ ಮರ ಇದೆ, ಅದ್ರ ಎಲೆ ಸ್ಟ್ರಕ್ಚರ್ ಏನು, ಅದ್ರಲ್ಲಿ ಕಾಯಿ ಬಿಟ್ಟಿದ್ರೆ ಯಾವ ಕಾಯಿ, ಅಥವಾ ಯಾವ್ದಾದ್ರು ಕಟ್ಟಡದ ಹಿಂದೆ ನನ್ನ ಹಿಂದೆ ಯಾವ್ದಾದ್ರು ಕಟ್ಟಡ ಇದ್ರೆ ಅದು ಯಾವ್ದು ಅನ್ನೋದು ಕೂಡ ನೀವು ಸುಲಭವಾಗಿ ಪತ್ತೆ ಹಚ್ಬೋದು. ಬೇರೆ ಎಲ್ಲ ಫೋಟೋಗ್ರಫಿ ಅವ್ರು ಏನ್ ಮಾಡ್ತಾರೆ, ವ್ಯಕ್ತಿ ಮುಖ್ಯ ಅಂತ ಹೇಳಿ ವ್ಯಕ್ತಿಗೆ ಫೋಕಸ್ ಮಾಡ್ತಾರೆ ವಿನಃ ಮರ ಗಿಡಗಳನ್ನ ಬೊಕ್ಕೆ ಮಾಡಿ ಅದನ್ನ ಬರೀ ಗ್ರೀನ್ ಕಾಣಂಗ್ ಮಾಡ್ತಾರೆ ವಿನಃ ಬ್ಲರ್ ಮಾಡ್ಬಿಡ್ತಾರೆ. ನಾನು ಇದನ್ನ ಯಾವುದೇ ಕಾರಣಕ್ಕೂ ನಾನು ಮಾಡಕ್ ಹೋಗಿಲ್ಲ. ಯಾಕೆಂತಂದ್ರೆ ಒಂದು ಪರಿಸರದ ಹಿತದೃಷ್ಟಿಯಿಂದ ಈಗ ನೋಡಿ, ಮೈಸೂರಿನಲ್ಲಿ ಪಾರಂಪರಿಕ ಕಟ್ಟಡಗಳು ದಿನಕ್ಕೆ ಒಂದೊಂದಾಗ ಹುರುಳುತ್ತಾ ಹೋಗ್ತಾ ಇದೆ. ಇಂಥ ಜಾಗದಲ್ಲಿ ಇಂಥ ಪಾರಂಪರಿಕ ಕಟ್ಟಡ ಇತ್ತು, ಒಂದು ಕಾಲದಲ್ಲಿ ಗತವೈಭವ ಮೆರೆದಿತ್ತು ಅನ್ನೋದು ಕೂಡ ನಮ್ಮ ಮಕ್ಕಳಿಗೋ ಅಥವಾ ನಮ್ಮ ಪೀಳಿಗೆಗೆ ಯಾರಿಗೂ ಕೂಡ ಅದನ್ನ ತಿಳಿಸೋಕ್ ಆಗಲ್ಲ. ಯಾಕೆಂತಂದ್ರೆ ಅದ್ರ ಮುಂದೆ ಇರೋ ಫೋಟೋಗ್ರಫಿ ಹುಡ್ಕೊಂಡು ಹೋದ್ರು ಕೂಡ ಅವರು ಬೊಕ್ಕೆ ಮಾಡ್ಬಿಟ್ಟಿರ್ತಾರೆ, ಒಂದ್ ರೀತಿ ಬ್ಲರ್ ಮಾಡ್ಬಿಟ್ಟಿರ್ತಾರೆ ಅಲ್ವಾ. ಹಾಗೆ ಸಾಕಷ್ಟು ಬಗೆಯ ಒಂದು ರೀತಿಯ ಹಾಸ್ಯ ಇರ್ಬೋದು, ಒಂದು ರೀತಿಯ ಸಾಹಿತ್ಯ ಇರ್ಬೋದು, ಕಲೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಎಲ್ಲದಕ್ಕೂ ಕೂಡ ಮೈಸೂರು ತವರೂರು ಅಂತ ಕೂಡ ಹೆಸರು ಮಾಡಿತ್ತು.
ಸಾಂಸ್ಕೃತಿಕ ನಗರಿ ಅಂತ ಕೂಡ ಮೈಸೂರನ್ನ ಕೊಂಡಾಡೋದುಂಟು. ಕೇವಲ ಬಾಯಿ ಮಾತನಾದಲ್ಲಿ ಕೊಂಡಾಡ್ತಿದ್ದೇವೆ ಇವತ್ತು ಮೈಸೂರಿಗೆ ಬಂದು ನೋಡಿದ್ರೆ ಎಲ್ಲಿಂದೆಲ್ಲಿಗೆ ಬಂದು ನೋಡಿದ್ರು ಕೂಡ ರಿಯಲ್ ಎಸ್ಟೇಟ್ ನವರ ಹಾವಳಿನೇ ಜಾಸ್ತಿ ಆಗಿದೆ. ಮೈಸೂರನ್ನ ಅರ್ಧಕ್ಕರ್ಧ ಹಾಳು ಮಾಡಿಡ್ತಾ ಇರೋದೇ ಇವರು ಅಂತ ನಾವು ಒಂದೇ ಮಾತಿನಲ್ಲಿ ಹೇಳ್ಬೋದು. ಸಾಕಷ್ಟು ಬಗೆಯ ಸಾಹಿತ್ಯ ನಾನು ಯೂಟ್ಯೂಬ್ಗೋಸ್ಕರ ಮಾಡ್ತೀನಿ ಅಂತ ಹೋದಾಗ, ಸಾಕಷ್ಟು ಸಂಗೀತ ಕಾರ್ಯಕ್ರಮಗಳನ್ನ ಯೂಟ್ಯೂಬ್ಗೋಸ್ಕರ ಕೊಡ್ತೀನಿ ಅಂತ ಹೋದಾಗ ನನಗೆ ಗೊತ್ತಿಲ್ಲದ ಹಾಗೇನೆ ನನಗೆ ಆಸಕ್ತಿ ಮೂಡಿ ಅದು ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಹಿತ ಉಂಟು ಮಾಡ್ತಾ ಇದೆ. ಹಾಗಾಗಿ ನಾನು ಒಂದು ರೀತಿ ಯೂಟ್ಯೂಬ್ ವಾಹಿನಿಗೆ ಖುಷಿ ಪಡೋದು, ಒಂದು ಕೃತಜ್ಞತೆ ಹೇಳಕ್ ಇಷ್ಟಪಡ್ತೇನೆ. ಪ್ರತಿಯೊಬ್ಬ ಒಂದು ಮಗುಗೂ ಕೂಡ, ಒಂದು ಕಾರ್ಪೊರೇಟ್ ವಲಯದಲ್ಲಿ ಕೆಲಸ ಮಾಡುವಂತ ಒಬ್ಬ ನೌಕರನಿಗೂ ಕೂಡ ಈ ಹಾಬೀಸ್ ಅನ್ನೋದು ಬಹಳ ಮುಖ್ಯ. ಅಂತಂದ್ರೆ ಹವ್ಯಾಸ ಪ್ರಪಂಚ ಇರ್ಬೇಕು. ಯಾಕೆ ಇರ್ಬೇಕು ಅಂತ ನೀವು ಕೇಳ್ತೀರಾ. ಇವತ್ತಿನ ಕಾರ್ಪೊರೇಟ್ ವಲಯ ಏನು ಅಂತಂದ್ರೆ ಕತ್ತೆ ದುಡಿಸ್ಕೊಂಡಂಗೆ ದುಡಿಸ್ಕೋತಾರೆ. ಅವ್ರು ಕೂಡ ಸಂಬಳಕ್ಕೆ ನಾವು ಕಬ್ಬಿನ ಜಲ್ಲೆ ಆಗಿ ನಾವು ಹಿಂಡ್ಕೋತಾ ಹೋಗ್ತೀವಿ. ಅಂತಂದ್ರೆ ಬೆಳಗ್ಗೆ 8 ಗಂಟೆ ಹೋದ್ರೆ 5:30 ಅಥವಾ 6 ಗಂಟೆಗೆ ಮನೆ ಕಳ್ಸಲ್ಲ. ರಾತ್ರಿ 9 ಗಂಟೆ ಆದ್ರೂ ಮನೆ ಕಳ್ಸಲ್ಲ. ಕೆಲ್ಸಕ್ಕೆ ಕೆಲಸ ಮಾಡು ಕೆಲ್ಸ ಅಂತ ಹೇಳಿ ದುಡಿಸ್ಕೊಂಡು ಅವ್ರು ಶ್ರೀಮಂತರಾಗ್ತಾ ಹೋಗ್ತಾರೆ ಅಲ್ವಾ. ಇಲ್ಲಿ ನೋಡಿ, ನಮ್ಗ ಆ ಸಾಮರ್ಥ್ಯ ಇಲ್ಲ. ನಾವು ಕೆಲ್ಸಕ್ಕೆ ಅಂತ ಸೇರ್ಕೋತೀವಿ. ಕೆಲಸ ಮಾಡ್ತಾ ಮಾಡ್ತಾ ನಮಗೊಂದು ಏನಂತ ಒಂದು ಎಂಜಾಯ್ಮೆಂಟ್ ಬೇಕಾಗುತ್ತೆ. ಮಧ್ಯದಲ್ಲಿ ಬ್ರೇಕ್ ಬೇಕಾಗುತ್ತೆ, ಒಂದ್ ರೀತಿಯ ಹಾಸ್ಯ ಬೇಕಾಗುತ್ತೆ. ಇವನ್ನೆಲ್ಲ ಒದಗಿಸುವಂಥದ್ದು ಸಾಹಿತ್ಯ ಅಲ್ವಾ. ಮಧ್ಯ ಒಂದೆರಡು ಹಿತ ನುಡಿಗಳು ಬೇಕಾಗುತ್ತೆ. ಹಾಡನ್ನ ಮನಸ್ಸಿನಲ್ಲೇ ಹೇಳ್ಕೊಳ್ಳೋ ಗುಣಗಿದ್ರೆ ಈ ಸಾಮಾನ್ಯ ಸ್ಟ್ರೆಸ್ ಸ್ಟ್ರೈನ್ ಅನ್ನೋದು ನಮ್ಮನ್ನ ಬಾಧಿಸೋಲ್ಲ ಅನ್ನೋದು ನನ್ನ ಒಂದು ನಂಬಿಕೆ. ಈ ಒಂದು ದೃಷ್ಟಿಕೋನದಿಂದ ಈ ಒಂದು ಯೂಟ್ಯೂಬ್ ವಾಹಿನಿಯನ್ನು ಶುರು ಮಾಡಿ 3 ವರ್ಷ ಕಳೀತು. ಸಾಕಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದೀರಿ. 928 ಸಬ್ಸ್ಕ್ರೈಬ್ ಸಂಖ್ಯೆ ಆಗಿದೆ. ಹೀಗೆ ನನ್ನ ಪ್ರೋತ್ಸಾಹಿಸ್ತಾ ಇರಿ. ನಾನು ಕೂಡ ಬೆಳೆದು ಸಮಾಜಕ್ಕೂ ಕೂಡ ಬೆಳಕನ್ನ ಚೆಲ್ಲುವ ಒಂದು ಹಿತದೃಷ್ಟಿ ನನ್ನಲ್ಲಿ ಇದೆ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.